ಹೆಲೋ ವಿವರ್ಸ್, ನಾನು ನಿಮ್ಮೆಲ್ಲರ ಕಾವ್ಯ ಪ್ರಸಾದ್. ವಿಯರ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ ನನ್ನ ಗಂಡನ ಮನೆಗೆ. ತವ್ರ ಮನೆಯಿಂದ ಏನಾದರೂ ಮಾಡ್ತಾರಲ್ಲ, ಅಮ್ಮ ಏನಾದರೂ ಸ್ವೀಟ್ ಮಾಡೋಣ ಅಂತಂದರು. ನನಗೆ ಕೇಳಿದ್ರು ಏನು ಮಾಡಲಿ ಅಂತ. ಏನು ಮಾಡ್ತಿದ್ದೀವಮ್ಮ ಇವತ್ತು ನಾವು? ನಾನು ಬೇಸನ್ ಉಂಡೆ ಮಾಡ್ತಾ ಇದ್ದೀನಿ. ಇವತ್ತು ಬೇಸನ್ ಲಾಡು ಮಾಡ್ತಾ ಇದ್ದಾರಮ್ಮ. ಆ್ಯಕ್ಚುಲಿ ಮಾರ್ನಿಂಗ್ ನಾವು ಚಕ್ಲಿ ಕೂಡ ಮಾಡಿದ್ವಿ, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಆ್ಯಂಡ್ ಇವಾಗ ಬೇಸನ್ ಉಂಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮಮ್ಮಿ? ಏನದಕ್ಕೆ ಜಾಸ್ತಿ ಬೇಕಾಗಿಲ್ಲ, ತುಪ್ಪ, ಓಕೆ, ನೋಡಿ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ಯಾ? ಕಡಲೆ ಹಿಟ್ಟನ್ನ ನಾನು ಅರ್ಧ kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ kg ನೋಡಿ ಫ್ರೆಂಡ್ಸ್, ಇಲ್ಲಿ ಕಡಲೆ ಹಿಟ್ಟಿದೆ, ಇದು ಅರ್ಧ kg ಕಡಲೆ ಹಿಟ್ಟಿದೆ. ಅದಕ್ಕೆ ಇದು ನೆಕ್ಸ್ಟ್ ಬೇಕಾಗಿರೋದಂಥದ್ದು ಸಕ್ಕರೆ ಎಷ್ಟಿದೆ ಅಮ್ಮ? ಸಕ್ಕರೆನ ಅರ್ಧ kg ಮಿಕ್ಸರ್ಗೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸಕ್ಕರೆ ಎಷ್ಟು ತಗೊಂಡೆ ಮಮ್ಮಿ? ಅರ್ಧ kgಗೆ ಅರ್ಧ kgನೇ. ಓಕೆ, ಈಕ್ವಲ್ ಆಗಿ ತಗೋಬೇಕು ಕ್ವಾಂಟಿಟಿನ. ಅರ್ಧ kg ಕಡಲೆ ಹಿಟ್ಟಿಗೆ ಅರ್ಧ kg ಸಕ್ಕರೆನ ತಗೊಳ್ಬೇಕು. ಯಾಲಕ್ಕಿ ತಗೊಂಡಿದ್ದೀನಿ, ಇದನ್ನ ನೋಡಿ ಏಲಕ್ಕಿ ಮಾಡಿ ಹಾಕೊಂತೀವಿ. ಓಕೆ, ಅಂಡ್ ಈ ತುಪ್ಪ ಇದೆ ನೋಡಿ, ಇಲ್ಲಿ ಮನೆಯಿಂದ ನಾವು ಮಾಡಿ ಇಟ್ಕೊಂಡಿರೋದು, ನಾವು ಹೊರಗಿಂದ ಏನು ಯೂಸ್ ಮಾಡಲ್ಲ. ಮಮ್ಮಿ ಯಾವಾಗಲೂ ಮನೆಯಲ್ಲೇ ಮಾಡ್ತಾರೆ, ಅದೇ ತುಪ್ಪನ ನಾವು ಇಲ್ಲಿ ಬಳಸ್ಕೊತಾ ಇದ್ದೀವಿ. ತುಪ್ಪ ಎಷ್ಟು ಹಾಕೊಂಡಿದೀಯಮ್ಮ? ತುಪ್ಪ ಈಗ ಅರ್ಧ kgಗಿಂತ ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ದೀನಿ. ಓಕೆ, ನೋಡಿ ಹುರಿತಾ ಕಡಿಮೆ ಬಿದ್ರೆ ಮತ್ತೆ ಹಾಕೊಂತೀನಿ. ಬೇಕಾದಂಗೆ ಹಾಕೊಳ್ಳೋದಾ? ಇದು ಕಡಲೆ ಹಿಟ್ಟು, ಎಣ್ಣೆ ಕಾಯ್ದಿರೋ ಸಾರಿ ತುಪ್ಪ ಕಾಯ್ದಿದೆ. ಆ ತುಪ್ಪಕ್ಕೆ ಕಡಲೆ ಹಿಟ್ಟನ್ನ ಬೆರೆಸ್ತಾ ಇದ್ದಾರೆ ನೋಡಿ. ಎಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ? ಚೆನ್ನಾಗಿ ಕೆಂಪಗೆ ಬಣ್ಣ ಬರೋ ತನಕ ಹುರಿಬೇಕಿದೆ. ಹುರ್ಕೋಬೇಕಾ ತುಪ್ಪದಲ್ಲಿ? ಹುರಿಬೇಕು, ಚೆನ್ನಾಗಿ ಹುರಿಬೇಕು, ಕೆಂಪಗಾಗ ತನಕ ಹುರಿಬೇಕಿದೆ. ಆ ಕಡಲೆ ಹಿಟ್ಟೆಲ್ಲ ತುಪ್ಪನ ಹೀರ್ಕೊಂಡು ಗಟ್ಟಿ ಆಗ್ಬೇಕಾ? ಅದು ಗಟ್ಟಿಯಾಗಿ ಕೆಂಪು ಬಣ್ಣ ಬರುತ್ತದ, ಗೊತ್ತಾಗುತ್ತಲ್ಲ ನಮ್ಗೆ? ಹೇಳ್ತೀನಿ ನಾನು, ನಿಮ್ಗೆ ತೋರಿಸ್ಕೊತೀನಿ ಆಮೇಲೆ. ನೋಡಿ ಫ್ರೆಂಡ್ಸ್, ಆಗ್ಲೇ ನೋಡಿದ್ರಲ್ಲ ನೀವು, ಅದು ಯೆಲ್ಲೋಯಿಶ್ ಇತ್ತು ಕಂಪ್ಲೀಟಾಗಿ ಸ್ಟಾರ್ಟಿಂಗಲ್ಲಿ. ಈ ರೀತಿ ಇವಾಗ ಏನು ನೋಡ್ತಿದ್ದೀರಲ್ಲ, ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಕಂಪ್ಲೀಟ್ ಬ್ರೌನ್ ಆಗಬೇಕಿದು. ಆ್ಯಂಡ್ ಸ್ಮೆಲ್ ಕೂಡ ಬರುತ್ತೆ ನಿಮಗೆ, ಅದು ಗೊತ್ತಾಗುತ್ತೆ ಆಲ್ರೆಡಿ ಆಗಿದೆ ಇದು ಅಂತೇಳಿ. ಈ ಥರ ಬ್ರೌನ್ ಕಲರ್ ಬರೋವರೆಗೂ ನೀವು ಇದನ್ನು ಹುರಿತಾನೇ ಇರಬೇಕು. ತಗೊಳುತ್ತೆ ಒಂದು 10 ರಿಂದ 15 ನಿಮಿಷ ತಗೊಳುತ್ತೆ. ಮುಂಚೆ ನೋಡಿದ್ದಕ್ಕೂ ಇವಾಗ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಅನ್ಕೊತೀನಿ ಅಲ್ಲಮ್ಮ? ಇದನ್ನ ಎಷ್ಟೊತ್ತು ಒಂದು 15 ಮಿನಿಟ್ಸ್ ತಗೊಳುತ್ತಲ್ಲ ಹೊರಿಯೋಕ್ಕೆ? ಚೆನ್ನಾಗಿ ಹುರ್ಕೋಬೇಕು ಇದನ್ನ. ಕಲರ್ ಚೇಂಜ್ ಆಗಬೇಕು, ಘಮ ವಾಸನೆ ಬರಬೇಕು. ಓಕೆ, ಈಗ ಇದಕ್ಕೆ ಏನು ಆ್ಯಡ್ ಮಾಡ್ತೀಯಾ? ಇದು ಏನಿಲ್ಲ, ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಬೇಕು ಇದು. ಓಕೆ, ತಣ್ಣಗಾದ್ಮೇಲೆ ಸಕ್ಕರೆ ಏಲಕ್ಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು. ಇದನ್ನ ತಣ್ಣಗಾಗ್ಬೇಕು ಇದು. ಬ್ರೌನ್ ಕಲರ್ ಬಂದಿದ್ಮೇಲೆ ಆಫ್ ಮಾಡ್ಬಿಟ್ಟು ಕೆಳಗೆ ಇಳಿಸ್ಕೊಂತೀಯಾ? ಇಳಿಸ್ಕೊಂಡ್ಬಿಟ್ಟು ಅದಕ್ಕೆ ಏಲಕ್ಕಿ ಮತ್ತೆ ಸಕ್ಕರೆ ಪುಡಿ. ಇದು ಆರ್ಬೇಕು, ತಣ್ಣಗಾಗ್ಬೇಕು, ಪೂರ್ತಿ ಬಿಸಿ ಇರ್ಲೇಬಾರ್ದು, ಸ್ವಲ್ಪ ಬೆಚ್ಚಗಿರಬಾರ್ದು, ಆರ್ಬೇಕು. ಸಕ್ಕರೆ ಹಿಡಿಯುತ್ತೆ ಅದು ತಣ್ಣಗಾದ್ಮೇಲೆ? ತಣ್ಣಗಾದ್ಮೇಲೆ ಸಕ್ಕರೆ ಇವಾಗ ಹಾಕ್ಬಿಟ್ರೆ ಪೂರ್ತಿ ನೀರ್ ಆಗ್ಬಿಡುತ್ತೆ, ಕರಗ್ಬಿಡುತ್ತೆ. ಸಕ್ಕರೆ ಆರ್ಬೇಕದು. ತಣ್ಣಗ ಮಾಡಕ್ ಇಡೋಣ ಈಗ ಹೊರಗಡೆ. ಓಕೆ, ಇದನ್ನ ಇಡಿಸ್ಬಿಟ್ಟು ಇಡ್ತಾರೆ ಕೆಳಗಡೆ ತಣ್ಣಗಾಗ್ಲಿ. ಇದು ನೋಡಿ ಕೆಳಗಡೆ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಕಲರ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈ ತಣ್ಣಗಾಗಿರೋದಕ್ಕೆ ಅಮ್ಮ ಇವಾಗ ಸಕ್ಕರೆ ಬೆರೆಸ್ತಾರೆ. ಇಲ್ಲಿದೆ ನೋಡಿ ಸಕ್ಕರೆ. ಅಮ್ಮ ಎಷ್ಟು ಸಕ್ಕರೆ ಹಾಕ್ತೀಯ ಇದಕ್ಕೆ? ನಾನು 2.25 ಇದು ಹಾಕಿದ್ದೀನಿ ಹಿಟ್ಟು, ಅದರಷ್ಟೇ ಸಕ್ಕರೆ ಹಾಕ್ತೀನಿ. 2.5 ಹಿಟ್ಟಿಗೆ 2.5 ಸಕ್ಕರೆನಾ? ಬೇಕು. ಅವ್ರು ಸ್ವೀಟ್ ನೋಡಿ ಸ್ವಲ್ಪ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಡೆಯುತ್ತೆ. ನಮಗಂತೂ ಸರಿ ಇದ್ರೇ ಸ್ವಲ್ಪ ಟೇಸ್ಟ್, ತೀರಾ ಸಪ್ಪಗಾದ್ರೆ ಚೆನ್ನಾಗಿ ಅನ್ಸಲ್ಲ ಅಂತೇಳಿ ಅಷ್ಟೇ. ಓಕೆ, ಈಕ್ವಲ್ ಕ್ವಾಂಟಿಟಿ ಹಾಕ್ಕೊಳ್ಳೋದು. ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ತಿದ್ದಾರೆ. 2 ಗ್ಲಾಸ್ ಆಯ್ತು, ಇವಾಗ ಹಾಫ್ ಇನ್ನೊಂದು ಸ್ವಲ್ಪ ಹಾಕ್ಕೊತಾರೆ. ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಏಲಕ್ಕಿ ಇದೆ, ಇದನ್ನು ಇದ್ರ ಮೇಲೆ ಬೆರೆಸ್ಕೊತಿದ್ದಾರೆ, ಮಿಕ್ಸ್ ಮಾಡ್ಕೊತಿದ್ದಾರೆ ನೋಡಿ. ಸಕ್ಕರೆ ಮತ್ತು ಅದು ಬೇಸನ್ ಹಿಟ್ಟನ್ನ ತುಪ್ಪದಲ್ಲಿ ಹುರ್ಕೊಂಡಿದ್ರಲ್ಲ ಬ್ರೌನ್ ಕಲರ್ ಬರೋವರೆಗೂ, ಅದನ್ನು ಕಂಪ್ಲೀಟಾಗಿ 2 ಕೂಡ್ಕೋಬೇಕದು, ಒಂದು ಜೀವ ಆಗೋವರೆಗೂ ಅದನ್ನು ಮಿಕ್ಸ್ ಮಾಡ್ತಾರೆ. ಇವಾಗ ನೀಟಾಗಿ ಉಂಡೆ ಕಟ್ಟಕ್ಕೆ ಬರಬೇಕದು. ಓಕೆ,
ನೋಡಿ ಫ್ರೆಂಡ್ಸ್, ಕಲಿಸ್ತಾ ಇದ್ದಾರೆ ಅದನ್ನು. ನೋಡಿ ಫ್ರೆಂಡ್ಸ್, ಉಂಡೆ ಎಲ್ಲ ಕಟ್ಟಿದ್ದಾರೆ, ಬೇಸನ್ ಉಂಡೆ ಇಲ್ಲಿ ಕಟ್ತಿದ್ದಾರೆ. ಇನ್ನು ಇನ್ನೂ ಒಂದು ಉಂಡೆ ಆಗಷ್ಟು ಉಳಿದಿದೆ. ಎಲ್ಲ ಉಂಡೆ ಇಲ್ಲಿದೆ ನೋಡಿ, 125-30 ಉಂಡೆ ಆಗಿದ್ದಾವೆ ಬೇಸನ್ ಉಂಡೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.